ನಮ್ಮೂರಲ್ಲಿ ಒಂದು ದೊಡ್ಡ ಹುಣಸೆ ಮರ ಇದೆ. ಅಲ್ಲಿ ನಾವೆಲ್ಲ ಶನಿವಾರ ಹಾಫ್ ಡೇ ಶಾಲೆ ಮುಗಿಸಿ ಮರಕೊತ್ತಿ ಆಟ ಆಡಲು ಬಂದೆವು. ರವಿ ಹೇಳಿದನು, ಮರಕೊತ್ತಿ ಆದೋಣ. ಎಲ್ಲ ಹುಡುಗರು ನಗುತ್ತಾರೆ. ಕೈಮಣ್ಣಿಗೆ ಉಜ್ಜಿ ಆಟಕ್ಕೆ ತಯಾರಿಯಾದ್ರು. ಹುಣಸೆ ಮರ ನೋಡಿದ್ರು. ಒಬ್ಬನನ್ನ ಮುಟ್ಟೋಕೆ ರೆಡಿ ಮಾಡಿದ್ರು. ರವಿ ಮುದ್ದಲ್ಲು ಮರಕ್ಕೆ ಹುಟ್ಟುತ್ತಾನೆ. ಅವನು ಆಕಾಶ ಕಡೆ ನೋಡುತ್ತಾನೆ. ಇತರ ಹುಡುಗರು ಕೆಳಗೆ ಚಪ್ಪಾಳೆ ತಟ್ಟುತ್ತಾರೆ. ಬೇಗ ರವಿ, ಬೇಗ. ಈಗ ಎಲ್ಲರೂ ಮರಾಡ ಮೇಲೆ ಹಟ್ಟಿ ಮರಾಡ ಕೊಂಬೆಗಳ ಮೇಲೆ ಹೋಗುತ್ತಾರೆ. ಓ ಓ ಆ ಆ ಅಂತ ಕೊತ್ತಿ ತರ ಆಡುತ್ತಾರೆ. ಕೆಳಗೆ ಒಬ್ಬ ನಿಂತು ಇವರನ್ನು ಮುಟ್ಟಲು ಬರುತ್ತಾನೆ. ಆಗ ಪ್ರಕಾಶ್ ಸ್ಲಿಪ್ ಆಗುತ್ತಾನೆ. ಅವನು ಕೆಳಗೆ ಬೀಳುತ್ತಾನೆ. ಆದರೆ ಯಾರೂ ಕೂಡ ಭಯ ಪಡಲ್ಲ. ಎಲ್ಲರೂ ನಗುತ್ತಾರೆ. ಅವನು ಕೂಡ ನಗುತ್ತಾನೆ. ಆಟ ಮುಗಿಸಿ ಎಲ್ಲ ಹುಡುಗರು ಮರಾಡ ಕೆಳಗೆ ಕೂತ್ಕೊಂಡು ಆಟದ ಬಗ್ಗೆ ಮಾತಾಡಿ ನಗುತ್ತಾರೆ. ಆಟ ಆಡಿದ ಸಾರ್ಥಕತೆ ಅವರಲ್ಲಿ ಕಾಣುತ್ತಿತ್ತು. ಹೊಟ್ಟು ಮುನುಗುತ್ತದೆ ಹುಡುಗರು. ಎಲ್ಲರೂ ನಗುತ್ತಾ ತಮ್ಮ ತಮ್ಮ ಮನೆಗೆ ನಡೆಯುತ್ತಾರೆ. ಮರಕೊತ್ತಿಯ ಆಟ ಒಂದು ಹಳೆಯ ಮಕ್ಕಳ ಸಂತೋಷದ ಕಥೆ.